ಹರಿ ಓಂ ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತ ಮಾನಂದದಂ ತಂ. ಒಂದು ಮಂತ್ರ ಪ್ರಾರಂಭ ಆಯ್ತು. ಈಗ ವಾಯುದೇವರ ಸೃಷ್ಟಿಯಾದ ಮೇಲೆ ಬ್ರಹ್ಮದೇವರ ಸೃಷ್ಟಿಯನ್ನು ಹೇಳ್ತಾ ಇದ್ದಾರೆ, ಹಾಗೂ ಸರಸ್ವತೀ ದೇವಿಯ ಸೃಷ್ಟಿಯನ್ನು ಹೇಳ್ತಾ ಹೊರಟಿದ್ದಾರೆ. ಈ ಮುಂದಿನ ಮಂತ್ರದಲ್ಲಿ ಬ್ರಹ್ಮ ಸರಸ್ವತಿಯರ ಸೃಷ್ಟಿಯನ್ನು ಹೇಳಿಕ್ಕೆ ಹೊರಟರು. ಈಗ ನಾವು ಏನು ಮಾಡಿದ್ದೇವೆ ಅಂದರೆ, ಮಂತ್ರ ಏನು ಹೇಳ್ತದೋ ಅರ್ಥ ಏನು ಹೇಳ್ತದೋ ಅಷ್ಟು ಕೇಳ್ಕೊಂಡು ಬಂದ್ಬಿಟ್ಟಿದ್ದೀವಿ ಅಷ್ಟೇ. ಇದಾದಮೇಲೆ ಇದು ಯಾಕೆ ಬಂತು ಅಂತ ಒಂದು ಕೇಳಲಿಲ್ಲ. ಮೊದಲನೇ ಬ್ರಾಹ್ಮಣ ಅಶ್ವಬ್ರಾಹ್ಮಣ ಅಂತ ಬಂತು. ಅದರಲ್ಲಿ ಅಶ್ವಮೇಧ ಯಾಗದ ಕುದುರೆಯಲ್ಲಿರ್ತಕ್ಕಂತಹ ಪರಮಾತ್ಮ, ಬ್ರಹ್ಮದೇವರು, ಉಚ್ಚೈಶ್ರವಸ್ಸು ಎಲ್ಲ ಹೇಳಿ ಮುಗಿಸ್ಬಿಟ್ರು. ಇದಾದಮೇಲೆ ಅಶ್ವಮೇಧ ಬ್ರಾಹ್ಮಣ ಅಂತ ಎರಡನೇ ಬ್ರಾಹ್ಮಣ ಬಂತು. ಈ ಬ್ರಾಹ್ಮಣದಲ್ಲಿ ನಾವೇನು ಮಾಡಿಬಿಟ್ಟಿವಿ ಅಂದರೆ, ವಾಯುದೇವರು ಹುಟ್ಟಿದ್ರು, ವಾಯುದೇವರಿಗೆ 3 ರೂಪ ಬಂದವು, ಕೂರ್ಮ ರೂಪ ಬಂತು. ಹೌದು, ಈ 3, 4 ಕೂರ್ಮ ಇವೆಲ್ಲ ಏನು ಸಂಬಂಧ? ಹೇಳಲಿಕ್ಕೆ ಹೊರಟದ್ದು ನೀವು ಅಶ್ವಮೇಧ ಯಾಗದ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೀರಿ. ಅಶ್ವಮೇಧ ಯಾಗದ ಬಗ್ಗೆ ಹೇಳಬೇಕಾದವರು ಕುದುರೆ ಹೆಂಗದ ಅಂತ ಹೇಳಿದ ಮೇಲೆ ಮುಂದೆ ಯಾಗದ ಬಗ್ಗೆ ಏನಾದರೂ ಒಂದು ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ಈ ಬ್ರಹ್ಮದೇವರು ಹುಟ್ಟಿದರು, ವಾಯುದೇವರು ಹುಟ್ಟಿದರು, ಸರಸ್ವತಿ ಹುಟ್ಟಿದ್ಲು, ಪರಮಾತ್ಮ ಒಬ್ಬನೇ ಇದ್ದ, ನೀರು ಸೃಷ್ಟಿ ಮಾಡಿದ, ಇದೆಲ್ಲ ಯಾಕೆ ಕೇಳ ನಿಮಗೆ ಅನ್ನುವ ಪ್ರಶ್ನೆಯನ್ನ ಮಾಡಿಕೊಂಡು ಮಂತ್ರಾಲಯ ಸ್ವಾಮಿಗಳು ತಮ್ಮ ಖಂಡಾರ್ಥದಲ್ಲಿ ಉತ್ತರ ಕೊಡ್ತಾರೆ. ನಾವು ಯಾವ ಪ್ರಶ್ನೆ ಮಾಡ್ಕೊಂಡಿಲ್ಲ, ರಾಯರ ಆ ಪ್ರಶ್ನೆ ಮಾಡ್ಕೋತಾರೆ. ಏನಂತಾರೆ ಖಂಡಾರ್ಥದಲ್ಲಿ? ಅಲ್ಲ, ಈಗ ಸೋಕಾಮಯತ ದ್ವಿತೀಯೋಮ ಆತ್ಮ ಜಾಯೇತ ಅಂತ ನೋಡ್ರಿ. ನೋಡ್ರಿ, ಈಗ ಮೊದಲು ಅದನ್ನು ಓದ್ಬಿಡ್ತೀನಿ. ಈಗ ಬ್ರಹ್ಮಣ ಅಶ್ವಮೇಧ ಕರ್ತೃತ್ವೇನ ತದುತ್ಪತ್ತಿ ಕಥಾಯಾ ಅಶ್ವಮೇಧ ಕೃತೌ ಆದರ ಜನನಾಯ ಉಪಯೋಗಾತ್. ಒಂದೇ ಇತ್ತು. ಈಗ ಬ್ರಹ್ಮದೇವರ ಸೃಷ್ಟಿಯನ್ನು ಯಾಕೆ ಹೇಳಲಿಕ್ಕೆ ಹೊರಟಿದ್ದೇವೆ ಅಂತಂದರೆ, ಮೊದಲನೇ ಬ್ರಾಹ್ಮಣದಲ್ಲಿ ಯಾವ ಅಶ್ವಮೇಧ ಯಾಗದ ಬಗ್ಗೆ, ಕುದುರೆಯ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀವೋ ಅಂಥ ಅಶ್ವಮೇಧವನ್ನು ಜಗತ್ತಿನಲ್ಲಿ ಮೊಟ್ಟ ಮೊದಲು ಮಾಡಿದ ವ್ಯಕ್ತಿಗಳು ಚತುರ್ಮುಖ. ಯಾರು ಮಾಡಿದ್ದು ಫಸ್ಟು? ಚತುರ್ಮುಖ. ಅಂದ ಮೇಲೆ ಚತುರ್ಮುಖ ಬ್ರಹ್ಮದೇವರ ಜನನವನ್ನು ಹೇಳಿ ನಾವೇನು ಹೇಳಿಕ್ಕೆ ಹೊರಟೀವಿ? ಅಶ್ವಮೇಧ ಕರ್ತೃಗಳು ಯಾರು? ಚತುರ್ಮುಖ, ಮೊದಲನೇ ಬಾರಿ ಮಾಡಿದ್ದು ಅಂತ. ಈಗ ನಾನು ಮಾಡುವನಿಗೆ ಒಂದು ಆದರ ಬಂತು. ಈಗ ನನಗೆ ಏನಂತ ಆದರ ಬಂತು? ಓಹೋ, ಸೃಷ್ಟಿಯ ಆದಿಯಲ್ಲಿ ಪರಮಾತ್ಮನಿಂದ ಜನಿಸಿದ ಚತುರ್ಮುಖನೇ ಮೊದಲು ಅಶ್ವಮೇಧ ಯಾಗ ಮಾಡಿದ್ದಾನೆ ಅಂತಂದ ಮೇಲೆ ನಾವಂತರೂ ಎಲ್ಲರೂ ಮಾಡಲೇಬೇಕು ಅಂತ ಆದರ ಹುಟ್ಟಬೇಕಾಗಿದೆ. ಅದಕ್ಕೆ ಉಪನಿಷತ್ತು ಬುದ್ಧಿವಂತಿಕೆಯಿಂದ ಮೊದಲು ಅಶ್ವಬ್ರಾಹ್ಮಣದಲ್ಲಿ ಕುದುರೆಯ ಬಗ್ಗೆ ಹೇಳಿ, ಅಶ್ವಮೇಧ ಬ್ರಾಹ್ಮಣದಲ್ಲಿ ವಾಯುದೇವರು ಹುಟ್ಟಿದ್ರು, ಬ್ರಹ್ಮದೇವರು ಹುಟ್ಟಿದ್ರು, ಸರಸ್ವತಿ ಹುಟ್ಟಿದ್ಲು ಅಂತ ಕಥೆ ಹೇಳಿಗತ್ತದ. ಅದು ವಾಯುದೇವರು ಬ್ರಹ್ಮದೇವರು ಹುಟ್ಟಿದ್ರು ಅನ್ನೋ ಕಥೆಯಲ್ಲಿ ಮುಗೀತು ಅಂತ ಇಟ್ಕೋಬೇಡ್ರಿ. ಅಶ್ವಮೇಧವನ್ನ ಮಾಡಿದ ಯಜಮಾನರು ಹುಟ್ಟಿದ್ರು ಅಂತ ಅರ್ಥ ಅಲ್ರಿ. ಮತ್ತು ಬ್ರಹ್ಮದೇವರೇನು ಯಜಮಾನರು ಒಪ್ಕೊಳ್ಳೋಣಂತ, ವಾಯುದೇವರು ಯಾಕೆ? ವಾಯುದೇವರು ಉತ್ಪತ್ತಿಯನ್ನು ಯಾಕೆ ಹೇಳಬೇಕಾಗಿತ್ತು? ಬ್ರಹ್ಮದೇವರು ಹೇಳಬೇಕಾಗಿತ್ತು. ಅಂದರೆ ಅದಕ್ಕೆ ರಾಯರಂತಾರೆ, ಅಯಂ ಹೈಮಂ ಆಸನ್ಯಂ ಅಂತನ್ನುವಂಥ ಮುಂದೆ 3:3 7ನೇ ಮಂತ್ರದಲ್ಲಿ ಅಶ್ವಮೇಧಾದಿ ಯಾಗಗಳು ನಡೆದಿರುವಾಗ ಅಲ್ಲಿ ಸಾಮಗಾನವನ್ನು ಮಾಡ್ಲಿಕ್ಕೆ ಬೇಕಾಗ್ತದಂತೆ. ಯಾರು ಮಾಡೋರು ಸಾಮಗಾನವನ್ನು ಅಂದರೆ ವಾಯುದೇವರೇ ಸಾಮಗಾನವನ್ನು ಮಾಡೋರಂತೆ. ಯಾಗ ನಡೆದಾಗ ಸ್ವಲ್ಪ ಕಂಠತ್ರಾಣ ಇರೋರು ಬೇಕಾಗ್ತದೆ. ಯಾಕಂದರೆ ಕೂತ್ ಕೂಡಲೇ ಮತ್ತು ಬಲಗಾಲೆತ್ತಿ ಎಡಗಾಲಿನ ಮೇಲೆ, ಎಡಗಾಲೆತ್ತಿ ಇನ್ನೊಬ್ಬರ ತಲೆ ಮೇಲೆ ಕುರ್ಚಿ ಹಾಕ್ತೀರಿ ನೋಡ್ರಿ ಅಂತ ಕೆಲವರು, ಕಾಲು ಚಾಚ್ಕೊಂಡು ಕೂಡ್ಬೋದಾ ಹೋಮದಲ್ಲಿ ಅಂತ ಕೆಲವರು, ಹಿಂಗೆಲ್ಲ ಸೊಂಟತ್ರಾಣ ಇಲ್ಲದೆ ಇದ್ದವರು ಹೋಮಕ್ಕೆ ಕೂಡಬಾರ್ದು. ಮಂತ್ರ ಅನ್ರು ಅಂತಂದ್ರೆ ನೀರು ತಂದು ಕೊಡ್ತೀರೇನೋ, ಕಾಫಿ ತಂದು ಕೊಡ್ತೀರೇನೋ ಅಂತ ಕೇಳೋ ಕಂಠತ್ರಾಣ ಇಲ್ಲದೆ ಇದ್ದವರು ಅನ್ನಬಾರ್ದು. ಅಂದ ಮೇಲೆ ಈ ಅಶ್ವಮೇಧ ಯಾಗದಲ್ಲಿ ಸಾಮಗಾನ ನಡೆಸಲಿಕ್ಕೆ ಬೇಕಾಗಿರುವಂಥವರು ವಾಯುದೇವರು.
ಆ ಬ್ರಹ್ಮದೇವರು ಅಶ್ವಮೇಧ ಯಾಗದ ಕರ್ತೃಗಳಾದರೆ ಅಲ್ಲಿ ಕುಳಿತುಕೊಂಡು ಸಾಮಗಾನ ಮಾಡಿದವರು ವಾಯುದೇವರಾದ್ದರಿಂದ ಅವರ ಉತ್ಪತ್ತಿ ಕಥೆಯನ್ನು ಹೇಳುವ ಮೂಲಕವಾಗಿ ನಮ್ಮೆಲ್ಲರಿಗೂ ಕೂಡ ಅಶ್ವಮೇಧ ಯಾಗದಲ್ಲಿ ಉತ್ಸಾಹವನ್ನು ಆದರವನ್ನು ತರಿಸ್ತಾ ಇದ್ದಾರೆ ಅಂತ ಇಷ್ಟು ಚಂದಾದ ಅವತಾರಿಕೆಯನ್ನು ಕೊಡ್ತಾರೆ ರಾಯರು. ಇಲ್ಲದೇ ಇದ್ರೆ ಅಶ್ವಬ್ರಾಹ್ಮಣ ಆದ್ಮೇಲೆ ಅಶ್ವಮೇಧ ಬ್ರಾಹ್ಮಣದಲ್ಲಿ ಸುಮ್ಮನೆ ಚತುರ್ಮುಖ ಹುಟ್ಟಿದ, ಪರಮಾತ್ಮ ಸೃಷ್ಟಿ ಮಾಡಿದ, ವಾಯುದೇವರು ಸೃಷ್ಟಿ ಮಾಡಿದ, ಯಾಕೆ ಬೇಕಾಗಿತ್ತು ನಮಗಿದೆಲ್ಲ ಅಂತಂದ್ರೆ ಹಾಗಲ್ಲ, ಈ ಕಾರಣಕ್ಕೆ ಅಂತ ತಿಳ್ಕೊಳ್ರಿ. ಮತ್ತೊಂದು ಪ್ರಶ್ನೆ ಏನ್ ರಾಯರ್ ಮಾಡ್ಕೋತಾರೆ, ಇಲ್ಲಿ ಬ್ರಹ್ಮದೇವರ ಸೃಷ್ಟಿಯನ್ನು ಹೇಳಿಕ್ ಹೊರಟಿದ್ದಾರೆ. ಮಂತ್ರ ನೋಡ್ರಿ, ಸೋಕಾಮಯತ ದ್ವಿತೀಯೋ ಮೇ ಆತ್ಮ ಜಾಯೇತ ಇತಿ. ಸೋಕಾಮಯತ, ಆ ಮೃತ್ಯುನಾಮಕನಾದ ಪರಮಾತ್ಮ ಬಯಸಿದ್ನಂತೆ. ಏನು ಬಯಸಿದ? ದ್ವಿತೀಯ, ಎರಡನೇದವನಾಗಿ ಮೇ ನನಗೆ ಮಗ ಹುಟ್ಟಬೇಕು. ಯಾರ ಮಗ? ಆತ್ಮ ಅಂದ್ರೆ ಚತುರ್ಮುಖ. ಬ್ರಹ್ಮದೇವರಿಗೆ ಆತ್ಮ ಎಂದು ಹೆಸರಿದೆ. ಆತ್ಮ ಅನ್ನೋ ಶಬ್ದಕ್ಕೆ ಬ್ರಹ್ಮದೇವರು ಅಂತ ಅರ್ಥ. ಎರಡನೇದವನಾಗಿ ನನಗೆ ಮತ್ತ ಬ್ರಹ್ಮನು ಹುಟ್ಲಿ ಅಂತಂದ್ರು. ಅಲ್ಲ, ನಾವು ಪುರಾಣಗಳಲ್ಲಿ ಕೇಳುವಾಗ ಎರಡು ರೀತಿಯಿಂದ ಕೇಳಿದ್ದೇವೆ. ಒಂದು, ಮೊದಲಿಗೆ ಚತುರ್ಮುಖನ ಜನನವಾಗಿ ಅನಂತರದಲ್ಲಿ ವಾಯುದೇವರ ಜನನವಾಗಿದ್ದು ಒಂದು ಕೇಳಿದ್ದೇವೆ. ಅಥವಾ ಇಬ್ಬರೂ ಜೊತೆಗೆ ಹುಟ್ಟಿದ್ದನ್ನು ಕೇಳಿದ್ದೇವೆ. ಇದು ಯಾಕೆ ಇಲ್ಲಿ ಬೃಹದಾರಣ್ಯಕದಲ್ಲಿ ವಿಪರೀತವಾಗಿ ಹೇಳ್ತಾ ಇದೆ? ಎರಡು ಪಕ್ಷ. ಏನು ಎರಡು ಪಕ್ಷ? ಪ್ರಥಮ ಪಕ್ಷ, ಬ್ರಹ್ಮದೇವರು ಮೊದಲು ಹುಟ್ಟಬೇಕು, ಅನಂತರದಲ್ಲಿ ವಾಯುದೇವರು ಹುಟ್ಟಬೇಕು. ಸರಿನಾ? ಇನ್ನು ಎರಡನೇ ಪಕ್ಷ ಏನು ಅಂದ್ರೆ ಇಬ್ಬರೂ ಕೂಡ ಅವಳಿ ಮಕ್ಕಳು ಒಟ್ಟಿಗೆ ಹುಟ್ಟಬೇಕು. ಅದನ್ನ ಬಿಟ್ಟು, ಎರಡೂ ಪಕ್ಷವನ್ನು ಬಿಟ್ಟು ಮೂರನೇ ಪಕ್ಷ ಹೊಸಾದೀಗ. ಏನಂತ? ವಾಯುದೇವರು ಮೊದಲನೇದವರಾಗಿ ಚತುರ್ಮುಖ. ಯಾಕೆ ಉಲ್ಟಾ ಬಂತಿದು ಅಂತಂದ್ರೆ ಅದಕ್ಕೆ ರಾಯರು ಬರೀತಾರೆ. ಏನಂತಾರ? ಇಲ್ಲೇದ ಆಚಾರ್ಯ ಹೇಳಿದ್ದನ್ನೇ ಬರೆದಿದ್ದಾರೆ. ವಾಯುರೇವ ಬ್ರಹ್ಮ ಭವತಿ ಇತಿ ಜ್ಞಾಪಯಿತುಂ ವಾಯುತ್ಪತ್ತಿಂ ಪೂರ್ವಮುಕ್ತ ಬ್ರಹ್ಮಣ ಸೃಷ್ಟಿ ವಿಷಯ ಅಶ್ವಮೇಧಕರಣೆ ಸಾಕ್ಷಾತ್ ಉಪಯುಕ್ತಾಂ ಕಥಾಮಹ ಸೋಕಾಮಯತೆ ಇತಿ. ಯಾಕೆ ಹಿಂದೆ ಮುಂದೆ ಮಾಡ್ಯಾರ ಅಂತಂದ್ರೆ, ಈ ವಾಯುದೇವರೇ ಮುಂದೆ ಚತುರ್ಮುಖ ಬ್ರಹ್ಮನಾಗ್ತಾರ ಅಂತ ತಿಳಿಸ್ಬೇಕಾಗಿದೆ ವೇದಕ್ಕೆ. ಏನ್ ತಿಳಿಸ್ಬೇಕಾಗಿದೆ ವೇದಕ್ಕೆ? ವಾಯುರೇವ ಬ್ರಹ್ಮ ಭವತಿ, ಈ ವಾಯುದೇವರೇ ಚತುರ್ಮುಖನಾಗ್ತಾರ ಮುಂದಂತ ತಿಳಿಸೋದಕ್ಕೆ ವಾಯುದೇವರ ಸೃಷ್ಟಿಯನ್ನ ಮೊದಲು ಹೇಳಿ ಅನಂತರದಲ್ಲಿ ಬ್ರಹ್ಮದೇವರ ಸೃಷ್ಟಿಯನ್ನು ಹೇಳ್ತಾರೆ. ತಿಳಿತೇನೆ ಅಂತ ಹೇಳಿದ್ದು ಹೇಳ್ಯಾರಲ್ಲಿ, ಅಂದ್ರೆ ಆಚಾರ ವಾಕ್ಯ ತಗೊಂಡ್ರಲ್ಲಿ. ವಾಯುದೇವರೇ ನಿಯಮೇನ ಬ್ರಹ್ಮ ಪದವಿಯನ್ನು ಹೊಂದವರು, ಆದ್ದರಿಂದ ವಾಯುದೇವರ ಸೃಷ್ಟಿ ಮೊದಲು ಹೇಳಿದರು. ಹಂಗಂದ್ರೆ ಏನು ಅಂದ್ರೆ ಇಷ್ಟರ್ಥ, ಯಾವಾಗಲೂ ಪರಮಾತ್ಮನಿಂದ ಮೊದಲು ಹುಟ್ಟವರು ಚತುರ್ಮುಖನೇ, ಸಂದೇಹವೇ ಇಲ್ಲ. ಆ ಚತುರ್ಮುಖನ ಜಾಗದಲ್ಲಿ ಇವತ್ತು ವಾಯುದೇವರನ್ನೇ ಹೇಳಿದ್ದರಿಂದ ನಮಗೇನು ಒಂದು ಅನುಕೂಲದ ಅಥವಾ ಒಂದು ವಿಷಯ ತಿಳಿತದ ಅಂದ್ರೆ, ವಾಯುದೇವರನ್ನ ಮೊದಲು ಹೇಳ್ಯಾರ ಅಂದ್ರೆ ಇವ್ರೇನ್ರ ಬ್ರಹ್ಮದೇವರಾಗ್ತಾರೇನು, ಇವ್ರನ್ನ ಮೊದಲು ಹೇಳ್ಯಾರ ಆ ಜಾಗದಾಗ ಅಂತಂದ್ರೆ, ಓಹೋ ಹಂಗಾರೆ ಇವ್ರು ಮುಂದಿನ ಬ್ರಹ್ಮದೇವರು ಅಂತ ತಿಳಿಲಿಕ್ಕಾಗಿ ಏನು ಮಾಡಿದ್ದಾರೆ? ಮೊದಲು ವಾಯುದೇವರ ಕಥೆಯನ್ನ ಹೇಳಿದ್ದಾರೆ. ಇದು ಶ್ರೀಮದಾಚಾರ್ಯರು ಕೊಟ್ಟ ವಿವರಣೆ, ಅದನ್ನ ರಾಯರು ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಅಂದ್ರೆ ಉಪನಿಷತ್ ಎಷ್ಟು ಚಾಲಾಕದ ಅಂತಂದ್ರೆ, ಎಷ್ಟು ಶಾಣೆ ಅದ ಅಂತಂದ್ರೆ, ಕೂತವನಿಗೆ ಒಂದು ಚೂರೂ ಗೊತ್ತಾಗದೆ ಇದ್ದಂಗೆ ವಾಯುದೇವರನ್ನ ಬ್ರಹ್ಮ ಪದವಿ ತಂದು ಕೂಡಿಸ್ಬಿಡ್ತದೆ. ಏನೂ ಗೊತ್ತಾಗಿಲ್ಲ ನಿಮಗೆ. ವಾಯುದೇವರು ನೆಕ್ಸ್ಟ್ ಭಾವಿ ಬ್ರಹ್ಮರು ಹೆಂಗೆ ಹೇಳಬೇಕು? ಅವ್ರು ಹುಟ್ಟೋ ಜಾಗದ ಕಥೆಯೊಳಗೆ ಇವ್ರ ಕಥೆ ಹೇಳಿದ್ರೆ, ಅರೆ ಅವ್ರ ಕಥೆ ಹೇಳ್ಬೇಕಾಗಿತ್ತಲ್ಲ, ಇವ್ರದ್ದು ಯಾಕೆ ಬಂತು? ಹಂಗಾರೆ ಇವ್ರೇನ್ರ ಅವರೇನ್ರಿ ಇವ್ರೇನು ಅಂತ ಇವ್ರವರು ಅಂತ ಅನ್ಕೊಂಡ್ರು ಅಂದ್ರೆ ಮುಗೀತಂತ ಅರ್ಥ. ಒಂದು. ಎರಡನೇದ್ದೇನು ಮಜಾ ಗೊತ್ತೇನೀಗ? ಇನ್ ಕೇಸ್ ಆಸ್ ಇಟ್ ಈಸ್ ಮೊದಲು ಬ್ರಹ್ಮದೇವರ ಕಥೆಯನ್ನು ಹೇಳಿ ಅನಂತರ ವಾಯುದೇವರ ಕಥೆಯನ್ನು ಹೇಳಿದರೆ, ಮುಂದೆ ಅಶ್ವಮೇಧದ ಯಾಗದ ಕಥೆ ಹೇಳಿದರೆ ಮತ್ತ ಹಿಂದೆ ಹೇಳಿದ ಬ್ರಹ್ಮದೇವ್ರನ್ನ ಕರ್ಕೊಂಡ್ಬರ್ಬೇಕಾಗ್ತಿತ್ತು. ಅಲ್ಲಿ ಹೇಳಿವಲ್ಪ ಬ್ರಹ್ಮದೇವ್ರನ್ನ ಅವ್ರು ನೋಡಿ ಅಶ್ವಮೇಧ ಯಾಗ ಮಾಡಿದವರು ಅಂತ. ಹಂಗೆ ಮಾಡಿದ ವೇದ ಏನು ಮಾಡಿಬಿಡ್ತು? ಮೊದಲು ವಾಯುದೇವ್ರ ಕಥೆ ಹೇಳಿ ಆಮೇಲೆ ಸಾಕ್ಷಾತ್ ಅಶ್ವಮೇಧ ಯಾಗ ಮಾಡಿದ ಬ್ರಹ್ಮದೇವ್ರ ಕಥೆ ಹೇಳಿಬಿಟ್ರೆ ಯಜಮಾನ ಇವನೇ, ಯಾಗ ಮಾಡಿದವನಿವನೇ ಅಂತ ಸರಳವಾಗಿಬಿಡ್ತದ ಅಂತ ಹೀಗೆ ಹೇಳಿದೆ ಅಂತ ರಾಯರು ಮತ್ತೊಂದು ರೀತಿಯಿಂದ ಹೊಂದಿಸಿ ತೋರಿಸ್ತಾ ಇದ್ದಾರೆ. ಇದು ರಾಯರು ಹೇಳೋದು. ಸೃಷ್ಟಿ ವಿಷಯಾಂ ಅಶ್ವಮೇಧಕರಣೆ ಸಾಕ್ಷಾತ್ ಉಪಯುಕ್ತಾಂ ಕಥಾಮಹ. ಅಶ್ವಮೇಧಕ್ಕೆ ಬೇಕಾಗಿರುವಂತಹ ಸಾಕ್ಷಾತ್ ಕಥೆ ಯಾವುದೋ ಅದನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಸೋಕಾಮಯತ ದ್ವಿತೀಯೋ ಮೇ ಆತ್ಮ ಜಾಯೇತ ಇತಿ ಎಂದು ಒಂದೇ ಒಂದು ಮಂತ್ರ ಎಷ್ಟು ಅಂಶಗಳನ್ನು ತುಂಬಿಟ್ಟಿರ್ತಾರೆ ನೋಡ್ರಿ ಉಪನಿಷತ್ತುಗಳಲ್ಲಿ. ಬೃಹದಾರಣ್ಯಕ ಹೇಳಿ ಕೇಳಿ ದೊಡ್ಡ ಘಟ್ಟ ಏನ್ ಚಂದ ಬಂತು. ಹಿಂದ ಮುಂದೆ ಮಾಡಿದ ಕೂಡಲೇ ಇಷ್ಟು ವ್ಯವಸ್ಥೆ ಆಯ್ತಂತೆ. ಅದಕ್ಕೆ ಉಪನಿಷತ್ತು ಹೇಳಿತು,
ಸೋ ಕಾಮಯತ ದ್ವಿತೀಯೋ ಮೇ ಆತ್ಮ ಜಾಯೇತ ಇತಿ. ಸಹ ಅಂದರೆ ಹಿಂದಿನ ಪ್ರಕರಣದಲ್ಲಿ ಬಂದ ಪರಮಾತ್ಮ. ಆ ಪರಮಾತ್ಮ ಯಾರು? ಮೃತ್ಯುನಾಮಕನಾದ ಪರಮಾತ್ಮ. ಅಕಾಮಯತ ಬಯಸಿದ. ಏನಂತ ಬಯಸಿದ? ಅಲ್ಲಿ ಮನಸ ಅಂತದ ಒಂದು ಮುಂದಿನ ಶಬ್ದ. ಸ ಮನಸ ಅಂತದ. ಮನಸ ಅಂತಂದರೆ ಸ್ವೇಚ್ಛೆಯಿಂದ, ಇಚ್ಛೆಯಿಂದ ಬಯಸಿದ. ಏನಂತ ತಿಳ್ಕೊಂಡು ಪರಮಾತ್ಮ ತಾನೇ ಇಚ್ಛಾ ಮಾಡಿದ ಹೊರತಾಗಿ ಬೇರೆಯವರಿಂದಲ್ಲ. ಅಂದ್ರೆ ನೋಡ್ಪ ಯಾರನ್ನ ಮತ್ತೆ ಸೃಷ್ಟಿ ಮಾಡ್ತೀಯ ನೋಡ್ ಅಂತ ಹಿಂಗಂದ ಮೇಲೆ ಹೌದಲ್ಲ ಅನ್ನಂಗ ಯಾರೊಬ್ರು ಸೃಷ್ಟಿ ಮಾಡಿಬಿಡ್ಲೇನು ಅಂತ ಹಿಂಗೆ ಕೇಳಲಿಲ್ರಿ ಅವ. ಕೆಲವ್ರು ಹಿಂಗೆ ಹೇಳ್ಬೇಕಾಗ್ತಿರ್ತದ. ನೋಡ್ ಮತ್ತೆ ಸಂಜೆ ಆಗ್ಯದ ಸಂಧ್ಯಾನ ಮಾಡ್ತೇನು ಅಂತ ಹಿಂಗ ಅನ್ಕೊಳ್ಳಿ. ಹೌದಲ್ಲ ಅಂದಂಗ ಸಂಜೆಗೂ ಸಂಧ್ಯಾನ ಮಾಡ್ತಿರ್ತಾರಲ್ಲ ಅಂತ ಹಿಂಗ ಪರಪ್ರೇರಣೆಯ ಪರಪ್ರೀತ್ಯರ್ಥಂ ಸಂಧ್ಯಾನ ಮಾಡ್ತಿರ್ತಾರ. ಹಂಗ ಪರಮಾತ್ಮ ಯಾರೋ ಪ್ರೇರಣೆ ಮಾಡಿದ್ಮೇಲೆ ಹೌದಲ್ಲ ಅನ್ನಂಗ ಬ್ರಹ್ಮದೇವ್ ಸೃಷ್ಟಿ ಮಾಡಿ ಇರ್ಲೇ ಇಲ್ಲ. ಹಿಂಗಲ್ಲ. ಆ ಮಂತ್ರದಾಗದ ಸ ಮನಸ ಅಂತನ್ನೋ ಶಬ್ದ ಇದೆಯಲ್ಲ, ಮನಸ ಅಂತನ್ನೋ ಶಬ್ದಕ್ಕೆ ಸ್ವೇಚ್ಛೆಯ. ಭಗವಂತ ತಾನಾಗಿಯೇ ಇಷ್ಟಪಟ್ಟ. ಏನಂತ ಇಷ್ಟಪಟ್ಟ ತಾನಾಗಿಯೇ ಪರಮಾತ್ಮ? ಚತುರ್ಮುಖನನ್ನು ಸೃಷ್ಟಿಸಬೇಕು ಎಂಬುದಾಗಿ ಇಚ್ಛಿಸಿದ. ಸೋ ಅಕಾಮಯತ್ ದ್ವಿತೀಯೋ ಮೇ ಆತ್ಮ ಜಾಯೇತ ಇತಿ ಸಮನಸ ವಾಚಂ ಮಿಥುನಂ ಸಮಭವತ್. ಆಗ ವಾಚಂ ಅಂದರೆ ಮಹಾಲಕ್ಷ್ಮೀ ದೇವಿಯನ್ನು ಮಿಥುನಂ ಸಮಭವತ್ ದಾಂಪತ್ಯ ಜೀವನದಲ್ಲಿ ಒಟ್ಟುಗೂಡುವಂತೆ ಗೂಡಿದ ಪರಮಾತ್ಮ. ಏನ್ ಬರ್ದ ನೋಡ್ರಿ? ಸ ಮನಸ, ಆ ಪರಮಾತ್ಮನು ಸ್ವೇಚ್ಛೆಯಿಂದ ಬ್ರಹ್ಮನನ್ನು ಸೃಷ್ಟಿ ಮಾಡಬೇಕು ಎಂದು ಇಚ್ಛಿಸಿ ಲಕ್ಷ್ಮೀದೇವಿಯನ್ನ ಸ್ವೇಚ್ಛೆಯಿಂದ ಕೂಡಿದ. ಲಕ್ಷ್ಮೀದೇವಿ ಅಂತ ಎಲ್ಲಿದ್ದಾಳ ಅಂತಂದ್ರೆ ವಾಚಂ, ವಾಕ್ ಶಬ್ದಕ್ಕೆ ಮಹಾಲಕ್ಷ್ಮಿ ಅಂತ ಅರ್ಥ. ಇನ್ನ ಕೂಡಿದ. ಅಶನಾಯ ಮೃತ್ಯು. ಇಲ್ಲೊಂದು ಸಣ್ಣ ಚಮತ್ಕಾರದ ಅಂತ ಹೇಳ್ತೀನಿ. ಅಶನಾಯ ಮೃತ್ಯು ಅಂದರೆ ಅಶನಾಯ ಹಿ ಮೃತ್ಯು ಅಂತ ಹಿಂದಿನ ಪ್ರಕರಣದಲ್ಲಿ ಪರಮಾತ್ಮನಿಗೇನೆ ಮೃತ್ಯು ಅಂತನ್ನೋ ಹೆಸರದ ಅಂತ ಬಂದಿತ್ತು. ಅದನ್ನೇ ಇಲ್ಲಿ ಹೇಳಿದ್ದಾರೆ. ಆ ಅಶನಾಯಾಹಿ ಮೃತ್ಯು ಅಂತನ್ನುವಲ್ಲಿ ಬಿಂದು ಯಾಕೆ ಬಂತು, ಅಶನಾಯಾಮ್ ಅಂತ ಯಾಕೆ ಬಂತು ಅಂತ ಶ್ರೀಮದಾಚಾರ್ಯ ಭಾಷೆಯಲ್ಲಿ ತಿಳಿಸ್ತಾರೆ. ಅದನ್ನ ನೋಡಂತ. ಸರಿನಾ? ಮುಂದೇನು ಮಾಡಿದ? ತತ್ ಯತ್ ರೇತಃ ಆಸೀತ್ ತತ್ರ ಆ ಮಹಾಲಕ್ಷ್ಮಿಯಲ್ಲಿ ರೇತಃ ಸ್ಥಾಪಿತಮಾಸೀತ್. ಪರಮಾತ್ಮನು ತನ್ನ ರೇತಸ್ಸನ್ನು ಲಕ್ಷ್ಮೀದೇವಿಯ ಗರ್ಭದಲ್ಲಿ ಸ್ಥಾಪಿಸಿದ ಮೇಲೇನಾಯಿತು? ಸ ಸಂವತ್ಸರೋ ಅಭವತ್. ಆಗ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿದರು. ಏನು ಹೆಸರವರಿಗೆ? ಸಂವತ್ಸರ ಎಂಬ ಹೆಸರಿನಿಂದ ಚತುರ್ಮುಖ ಹುಟ್ಟಿದರು. ಸರಿ ಆಯ್ತಾ? ಚತುರ್ಮುಖ ಬ್ರಹ್ಮದೇವರು ಸಂವತ್ಸರ ಎಂಬ ಹೆಸರಿನಿಂದ ಹುಟ್ಟಿದ್ದಾರೆ. ಇದನ್ನು ಓದುವಾಗ ಸುಮ್ಮನೆ ಹೀಗೇ ಒಂದು ವಿಚಾರ, ಹಾಗೊಂದು ವಿಷಯ ಮನಸ್ಸಿನ ಮೇಲೆ ಸುಳಿದು ಹೋಯಿತು. ಸಾಮಾನ್ಯವಾಗಿ ನಾವು ಲೋಕದಲ್ಲಿ ಜಯತೀರ್ಥರನ್ನ, ರಾಯರನ್ನ, ರಘುತ್ತಮ ಸ್ವಾಮಿಗಳನ್ನ, ವದರಾಜರನ್ನ, ವ್ಯಾಸರಾಜರನ್ನ, ವಿಜೇಂದ್ರ ಸ್ವಾಮಿಗಳನ್ನ ಯಾರನ್ನೂ ನೋಡ್ತಾ ಇದ್ರೆ ಅವರ ತಂದೆ ತಾಯಿಗಳ ಪುಣ್ಯ ಇರಬೇಡ, ಎಂತಹ ತಂದೆಯಿಂದ ಎಂಥ ತಾಯಿಯಲ್ಲಿ ಎಂಥ ಮಕ್ಕಳು ಜನನ ಆಯಿತು ಅಂತ ಕೇಳ್ತಿರ್ತೇವೆ. ಶ್ರೀಮದಾಚಾರ್ಯರ ತಂದೆ ತಾಯಿಗಳು ಮಧ್ಯಗೆ ಭಟ್ರು, ವೇದವತಿ ದೇವಿಯರು ಪುಣ್ಯ ಮಾಡಿದ್ರು ಅಂತ. ಈಗ ಆಲೋಚನೆ ಮಾಡ್ರಿ, ಚತುರ್ಮುಖ ಏನು ಪುಣ್ಯ ಮಾಡ್ಯಾರ ಅಂತ ತಿಳ್ಕೊಂಡು ಹೇಳಿ. ಸ್ವತಃ ಪರಮಾತ್ಮನೇ ಲಕ್ಷ್ಮೀದೇವಿಯ ಗರ್ಭದಲ್ಲಿ ಇವರನ್ನ ಇಟ್ಟು ಅವಳು ಹಡಿಯಬೇಕಾಗಿದ್ದರೆ ಈ ಪುಣ್ಯಾತ್ಮ ಏನು ಪುಣ್ಯ ಮಾಡಿರ್ಬೇಕು? ತಕಪು ಬರ್ತದೆ ಅದೇನದ? ಏನಿಲ್ಲ. ಎಷ್ಟು ಪುಣ್ಯ ಮಾಡಿರ್ಬೇಕಾಗಾದ್ರೆ ತಂದೆ ಅಂತ ಕರೀಲಿಕ್ಕೆ ಬರೋ ಹಂಗೆ ಬ್ರಹ್ಮದೇವರನ್ನ, ಪರಮಾತ್ಮನನ್ನ ಅಮ್ಮ ಅಂತ ಕರೀಲಿಕ್ಕೆ ಬರುವಂತಹದ್ದು ಲಕ್ಷ್ಮೀದೇವಿಯನ್ನು. ಯಾರಿಗುಂಟು ಈ ಭಾಗ್ಯ? ಯಾರಿಗಿಲ್ಲ. ಸಹಜವಾಗಿ ಒಂದು ಕಥೆ ಕೇಳ್ತಿರ್ತೀವಿ. ಶೇಷದೇವರು ದೇವಕಿ ಗರ್ಭದಲ್ಲಿ ಹೋಗಿ 3 ತಿಂಗಳಿದ್ದು ಆ ಗರ್ಭದಲ್ಲಿದ್ದ ಎಲ್ಲ ಕಶ್ಮಲಗಳನ್ನು ತೆಗೆದುಕೊಂಡು ಬಂದ ಮೇಲೆ ಸ್ವಾಮಿ ಶ್ರೀಕೃಷ್ಣ ಪಾದಾರ್ಪಣೆಯನ್ನು ಮಾಡಿದ, ಅಲ್ಲಿ ಕುಳಿತುಕೊಂಡ ಅಂತ ಕೇಳ್ತೇವಲ್ವಾ. ಸಾಮಾನ್ಯ ಸ್ತ್ರೀ ಲೋಕದಲ್ಲಿ, ದೇವತಾ ಸ್ತ್ರೀ ಇದ್ರೂ ನಮ್ಮ ಲೆಕ್ಕದಲ್ಲಿ ಅಂದರೆ ಲೌಕಿಕವಾಗಿ ಸಾಮಾನ್ಯ ಸ್ತ್ರೀ ದೇವಕಿ ದೇವಿಯ ಗರ್ಭದಲ್ಲಿರುವ ಕಶ್ಮಲಗಳು ಹೋಗಿ ಒಳಗಡೆಗೆ ಶ್ರೀಕೃಷ್ಣ ಪಾದಾರ್ಪಣೆಯನ್ನು ಮಾಡ್ತಾನೆ ಅಂತಂದ್ರೇನೆ ನಾವು ಹುಬ್ಬು, ಕಣ್ಣು, ಕಿವಿ, ಮೂಗು ಹಾರಿಸೋರು. ನಿತ್ಯ ಮುಕ್ತಳಾದ ಅಪ್ರಾಕೃತನಾದ ಲಕ್ಷ್ಮೀದೇವಿಯ ಸಚ್ಚಿದಾನಂದಮಯವಾದ ದೇಹದಲ್ಲಿ ಒಂದು ಗರ್ಭಕೋಶ ಅಂದರೆ ಇರೋದೇನು,
ಅದರಲ್ಲಿ ಪರಮಾತ್ಮನ ವೀರ್ಯ ಪ್ರವೇಶ ಮಾಡುವುದು ಅಂದ್ರೆ ಏನು, ಚತುರ್ಮುಖ ಸಂವತ್ಸರ ಅನ್ನುವ ಹೆಸರಿನಿಂದ ಹುಟ್ಟಿ ಬರುವುದು ಅಂದ್ರೆ ಏನಿದೆಲ್ಲ ಏನ ಉಪನಿಷತ್ತು ಇದ್ದಕ್ಕಿದ್ದಂತೆ ಬ್ರಹ್ಮದೇವರನ್ನ ಎಲ್ಲೋ ಕರ್ಕೊಂಡು ಹೋಗ್ಬಿಡ್ತದಲ್ಲ. ಅದು ಏನೋ ಸುಮ್ಮನೆ ಬ್ರಹ್ಮದೇವರು ಅಂತ ಕೇಳಿರ್ತೀವಿ, 4 ಮುಖ ಆ ಕಡೆ ನೋಡಿ ಕೂತಿರ್ತಾರೆ, ಸರಸ್ವತಿ ಬಾಜು ಗಳೆ ಕೂತಿರ್ತಾರೆ ಅಂತ ತಿಳ್ಕೊಂಡು ಈ ಟಿವಿ ಸೀರಿಯಲ್ ತೋರಿಸ್ತಿರ್ತಾರಲ್ಲ, ಕೆಲಸಕ್ಕೆ ಬರಲಾರ್ದು ತಂದ್ಕಂದೆಲ್ಲ ಅಬದ್ಧ, ಮಹಾ ಅಬದ್ಧ ತೋರಿಸುವತ್ತ. ಅಂದರೆ ಲಕ್ಷ್ಮೀದೇವಿಯ ಗರ್ಭದಲ್ಲಿ ಇದ್ದು ಬರಬೇಕಾಗಿದೆ ಚತುರ್ಮುಖನಿಗೆ ಅಂತಂದ್ರೆ ಏನು ಪುಣ್ಯ ಮಾಡಿರಬೇಡ ಅವರು. ಹೋಲ್ಬಿಡ್ರಿ. ಅದಕ್ಕೆ ಹೇಳಿದರು ಏನಂತ, ತದ್ಯದ್ರೇತಃ ಆಸೀತ್ ಸ ಸಂವತ್ಸರೋ ಅಭವತ್. ಹೌದು, ನಹ ಪುರಾ ತತಃ ಸಂವತ್ಸರ ಆಸ. ಇವರು ಹುಟ್ಟೋಕ್ಕಿಂತ ಮೊದಲು, ಅಂದರೆ ಈ ಪ್ರಕ್ರಿಯೆ ಆಗೋಕ್ಕಿಂತ ಮೊದಲು ಸಂವತ್ಸರನಾಗಿ ಇದ್ದಿದ್ದಿಲ್ಲ ಚತುರ್ಮುಖ ಬ್ರಹ್ಮದೇವ. ಸರಿ ಆಯ್ತಾ? ಈಗ ಏನಾಯ್ತು, ಈಗ ಮುಂದಿನ ಮಂತ್ರ ಏನು ಹೇಳಿತು, ತತ ಯತ ರೇತಃ ಆಸೀತ್ ಸ ಸಂವತ್ಸರೋ ಭವತ ನಹ ಪುರಾ ತತಃ ಸಂವತ್ಸರ ಆಸ. ಇದಕ್ಕಿಂತ ಮೊದಲು ಸಂವತ್ಸರ ನಾಮಕರಾದ ವಾಯುದೇವರು ಬ್ರಹ್ಮದೇವರು ಇದ್ದಿದ್ದಿಲ್ಲ. ಹೌದು, ಇವರಿಗೆ ಯಾಕೆ ಸಂವತ್ಸರ ಅಂತ ಹೆಸರು ಬಂತು ಅದನ್ನು ಹೇಳ್ರಿ. ಈ ಮೊದಲು ಸಂವತ್ಸರ ಇದ್ದಿದ್ದಿಲ್ಲ ಅಂತಂದ್ರೆ ಒಪ್ಕೋತೀವಿ ನಾವು, ತಡಿತೇನ್ರಿ. ಅಂದ್ರೆ ಬ್ರಹ್ಮದೇವರಿಗೆ ಈ ಮೊದಲು ಸಂವತ್ಸರ ಎಂಬ ಹೆಸರು ಇದ್ದಿದ್ದಿಲ್ಲ, ಅಥವಾ ಆ ರೂಪ ಇದ್ದಿದ್ದಿಲ್ಲ ಅಂತ ಇಟ್ಕೊಳ್ರಿ. ಬೇರೆ ರೂಪ ಇರಬಹುದು, ನಮಗೇನು ಸಂಬಂಧ ಇಲ್ಲ. ಚತುರ್ಮುಖನಿಗೆ ಇನ್ಯಾವುದೇ ರೂಪ ಇದ್ರೂ ಕೂಡ ನಮಗೆ ಇಲ್ಲಿ ಬಂದಿರುವ ಪ್ರಸಂಗವು ಲಕ್ಷ್ಮೀ ದೇವಿಯ ಉದರದಿಂದ ಜನಿಸಿ ಬಂದು ಸಂವತ್ಸರ ಅಂತ ಕರೆಸಿಕೊಂಡ್ರಲ್ಲ, ಯಾಕೆ ಅಂದ್ರೆ ಅದಕ್ಕೆ ಆ ಮಂತ್ರ ಏನಂತ ನೋಡ್ರಿ. ತಂ ಏತಾವಂತಂ ಕಾಲಂ ಅಭಿಭಹ ಯಾವಾನ್ ಸಂವತ್ಸರಃ ತಮೇತಾವತಃ ಕಾಲಸ್ಯ ಪರಸ್ತಾತ್ ಅಸೃಜತ್. ತಂ ಆ ಚತುರ್ಮುಖನನ್ನು ಏತಾವಂತಂ ಕಾಲಂ ಅಭಿಭವ, ಆ ಅಷ್ಟು ದಿವಸಗಳವರೆಗೆ, ಎಷ್ಟು ದಿವಸವರೆಗೆ, ಒಂದು ಸಂವತ್ಸರಗಳವರೆಗೆ, 12 ತಿಂಗಳವರೆಗೆ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ಲು ದೇವಿ ಅನ್ನೋದಕ್ಕೆ ತಂ ಏತಾವತಃ ಸಂವತ್ಸರಸ್ಯ ಪಶ್ಚಾತ್ ಸೃಜತ, 12 ತಿಂಗಳ ಆದ ಮೇಲೆ ಚತುರ್ಮುಖನನ್ನು ಹಡೆದಿದ್ದಾಳೆ. 2 ಮಾತು, ಎಷ್ಟು ಚಂದ ವಿಷಯ. ಚತುರ್ಮುಖ ಬ್ರಹ್ಮದೇವರಿಗೆ ಏನಂತ ಹೆಸರು ಬಂತು? ಸಂವತ್ಸರ. ಈ ಮೊದಲು ಅವರಿಗೆ ಸಂವತ್ಸರ ಅಂತ ಹೆಸರು ಇದ್ದಿದ್ದಿಲ್ಲ, ಆ ರೂಪವೂ ಇದ್ದಿದ್ದಿಲ್ಲ. ಓಕೆ, ಅವರಿಗೆ ಸಂವತ್ಸರ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ಲಕ್ಷ್ಮೀದೇವಿ ಪೂರ್ಣ 12 ತಿಂಗಳು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದು ಸಂವತ್ಸರ ಕಾಲ. 12 ತಿಂಗಳು ಭರ್ಪೂರ ಆದ ಮೇಲೆ ಹುಟ್ಟಿ ಬಂದರು. ನಾವೆಲ್ಲ ಎಷ್ಟಕ್ಕ 7ಕ್ಕಿದ್ದಾರಲ್ಲ ಕೆಲವರೆಲ್ಲ, 7ಕ್ಕೆ ಹುಟ್ಟಿದವರು ಕೆಲವರು ಇದ್ದಾರೆ, 8ಕ್ಕೆ ಕೆಲವರು ಇದ್ದಾರೆ, 9 ತಿಂಗಳಾದ್ಮೇಲೆ ಇದ್ದಾರೆ, ಕೆಲವರು 10 ತಿಂಗಳಿಗೆ ಹುಟ್ಟಿದವರು ಇದ್ದಾರೆ. ಮುಂದೆ ಯಾರಿಲ್ಲ. 10 ತಿಂಗಳಾದ್ಮೇಲೆ ಡಾಕ್ಟರ್ ಅಂತಾನೆ, ನೀ ಇರಬೇಡಿನ ಹೊರಗೆ ಬಂದು ಹೊರ ಹಾಕ್ತಾನೆ ಕೆಲಸ. 5ಕ್ಕೂ ಕೆಲವರು ಆಗ್ಯಾರ ಅರ್ಜೆಂಟಿಗೆ, ಡಬ್ಬ್ಯಾಗ ಇಟ್ಟಿರ್ತಾರೆ ಅವನ್ನೆಲ್ಲ. ಸ್ಪೀಡ್ ಪೋಸ್ಟು, ರಿಜಿಸ್ಟರ್ ಪೋಸ್ಟು, ದೇಸಾಯ ವಾಕ್ಯಾರ್ಥ. 5 ತಿಂಗಳಿಗೆ ಹುಟ್ಟಿದವ್ರು ಯಾರು ಅಂದ್ರೆ ಸ್ಪೀಡ್ ಪೋಸ್ಟ್ ಅವರು ಅಂತ, ದೇಸಾಯ ವಾಕ್ಯಾರ್ಥ. 10 ತಿಂಗಳಾದ್ರೆ ರಿಜಿಸ್ಟರ್ ಪೋಸ್ಟ್ ಅಂತ, ಯಾಕಂದ್ರೆ ನಾವು ಡಾಕ್ಟರ್ ಸಹಿ ಮಾಡಿ ತೆಗಿಬೇಕಾಗ್ತದೆ ಹೊರಗೆ. ಒಂದು ಹೇಳಿವಿ, ಸಂವತ್ಸರ ಅಂತನ್ನುವ ರೂಪವೊಂದನ್ನು ಹೇಳಿದ್ದೇವೆ. ಇದೇ ಒಂದು ರೂಪ ಅಂತಲ್ಲ, ಸಂವತ್ಸರ ಅಂತ ತಿಳಿದುಕೊಂಡು ಕಾಲನಿಯಾಮಕನಾದ ಬ್ರಹ್ಮದೇವರು ಒಂದು ರೂಪ, ಕಮಲದಿಂದ ಹುಟ್ಟಿದ ಬ್ರಹ್ಮರೂಪ, ಬಹಿರ್ಬ್ರಹ್ಮಾಂಡದಲ್ಲಿ ಹುಟ್ಟಿದ ಬ್ರಹ್ಮರೂಪ, ಬೇರೆ ಬೇರೆ ಬ್ರಹ್ಮರೂಪಗಳಿವೆ. ಅನೇಕ ಬ್ರಹ್ಮರೂಪಗಳಿರ್ತಿರುವಾಗ ಒಂದು ಬ್ರಹ್ಮರೂಪದ ವಿಷಯವನ್ನು ಹೇಳ್ಯಾರ. ಈ ಸಂವತ್ಸರ ನಾಮಕನಾದವನೇ ಅಶ್ವಮೇಧ ಯಾಗ ಮಾಡಿದ್ದರಿಂದ ಅವ್ರ ಕಥೆ ಹೇಳಬೇಕಾಗಿದೆ ನಮಗೆ, ಮೂಲಾಂಶ. ಸರಿ ಹೋಯ್ತಾ? ಮುಂದ ಅದಕ್ಕೆ ನ ಪುರಾಹ ತತಃ ಸಂವತ್ಸರ ಆಸ. ಈ ಸಂವತ್ಸರ ನಾಮಕ ಚತುರ್ಮುಖ ಹುಟ್ಟೋಕ್ಕಿಂತ ಮೊದಲು ಈ ರೂಪ ಇದ್ದಿದ್ದಿಲ್ಲ. ಅವ್ರಿಗೆ ಯಾಕೆ ಆ ಹೆಸರು ಬಂತು? ತಮ ಏತಾವಂತಂ ಕಾಲಂ ಅಭಿಭಹ ಅಂದರೆ ಧಾರಣೆ ಮಾಡಿದರು. ಯಾವಾನ್ ಸಂವತ್ಸರ, ಎಷ್ಟು ದಿವಸ ಧಾರಣ ಮಾಡಿದರು? 12 ತಿಂಗಳು. ತಮ ಏತಾವತಃ ಕಾಲಸ್ಯ ಪರಸ್ತಾತ್ ಸೃಜತ, ಆ 12 ತಿಂಗಳು ಆದಮೇಲೆ ಹುಟ್ಟಿಸಿದ್ರು. ತಂಜಾತಂ, ಆ ಹುಟ್ಟಿದವನನ್ನ ಅಭಿವ್ಯಾದದಾತ್, ಏನು ಮಾಡಿದ ಪರಮಾತ್ಮ? ಹುಟ್ಟಿದವನನ್ನು ತಿನ್ನಬೇಕು ಅಂತ ಬಾಯಿ ತೆಗೆದುಬಿಟ್ಟ. ಇವೊಬ್ಬ ಪುಣ್ಯಾತ್ಮ, ಇವೊಬ್ಬ ಅವನ ಇದ್ದ. ಆ ಹುಟ್ಟಿದ ಬ್ರಹ್ಮದೇವ್ರು ನೋಡಿ ತಿನ್ನಬೇಕು ಅಂತ ತಿಳ್ಕೊಂಡು ಬಾಯಿ ತೆಗೆದ್ನಂತ. ಈಗಿನ ಹುಟ್ಟಿದ ಕೂಸು ಅದನ್ನ ಇವ ಗಬಕ್ಕಂತ ಒಳಗೆ ಹಾಕ್ಕೋತೀನಿ ಅಂತ ಹೋದ್ರೆ ಏನಾಗಬೇಕು ಹೇಳಿ ನೋಡಂತ. ಆಗ ಕೂಡಲೇ ಏನು ಮಾಡಿದರು? ಸ ಬಾಣಮಕರೋತ್,
ಆ ಕೂಡಲೇ ಚತುರ್ಮುಖ ಧ್ವನಿ ಮಾಡಿದ್ರಂತ. ಅಯ್ಯೋ ಅಂತ ಬಾಯಿ ಬಡ್ಕೊಂಡ್ರು ಅನ್ನೋ ಧ್ವನಿ ಮಾಡಿದ್ರು. ಹೆದರ್ಕೊಂಡು ಭೀತಿಯಿಂದ ಶಬ್ದವನ್ನ ಮಾಡಿ ಭಾಣ ಅಂತ ಶಬ್ದವನ್ನ ಮಾಡಿದ್ರಂತೆ. ಮಾಡಿದ ಕೂಡಲೇ ಸೈವ ವಾಗಭವತ್, ಅದಕ್ಕೆ ಶಬ್ದಾಭಿಮಾನಿಯಾದ ಸರಸ್ವತಿ ರೂಪ ಒಂದು ಆವಿರ್ಭಾವಗೊಂಡಿತು. ಬ್ರಹ್ಮದೇವರು ಭಾಣ್ ಅಂತ ಶಬ್ದ ಮಾಡಿದರು. ಭಾಣ್ ಅಂತ ಯಾಕೆ ಬಂತು ಅಂತ ನೋಡ್ತೀವಿ. ಭಾಣ್ ಅಂತ ತಿಳ್ಕೊಂಡು ಅಂತು ಅಂದ ಕೂಡಲೇ ಬಾಯಿಂದ ಬಂದ ಕೂಡಲೇ ಆ ಶಬ್ದಕ್ಕೆ ಅಭಿಮಾನಿಯಾಗಿರುವಂಥ ಸರಸ್ವತಿ ದೇವಿ ಅವತಾರವಾಯಿತು. ಖಲಾಸ್. ಎಷ್ಟು ಚಂದ ನೋಡ್ರಿ ಮಂತ್ರ. ಉತ್ತರ ಭಾಷೆದಲ್ಲಿ ಆತ್ಮ ಅದರ ಮುಂದೆ ಈಸಿಕ್ವಲ್ ಟು ಹಾಕೋಬೇಕ್ರಿ. ನಮ್ಮಲ್ಲಿ ಬಹಳ ಒಂದು ಈಸಿಕ್ವಲ್ ಟು ಹಾಕಿದ್ರೆ ಆತ್ಮ ಬ್ರಹ್ಮ ಚಂದ ಅರ್ಥ ಆಯ್ತು ನೋಡ್ರಿ. ಬ್ರಹ್ಮ ಬಾಜು ಕ್ರಮ ಹಾಕ್ಬೇಕು. ಆತ್ಮ ಎನ್ನುವ ಶಬ್ದಕ್ಕೆ ಬ್ರಹ್ಮ ಎಂದು ಅರ್ಥ. ಆತ್ಮ ಬಾಜುಕ ಕಾಮ ಬೇಕಾಗಿಲ್ಲ. ಸರಿ ಹೋತ. ದ್ವಿತೀಯೋ ಜಾಯೇತ ಇತಿ ಅಕಾಮಯತ, ನನಗೆ ಎರಡನೇದವನಾಗಿ ಅಂದರೆ ಮೊದಲನೇದವನಾಗಿ ಈಗ ವಾಯು ಹುಟ್ಟಿಬಿಟ್ಟಾನ, ಎರಡನೇದವನಾಗಿ ಅವನು ಹುಟ್ಟಲಿ ಎಂದು ಅಕಾಮಯತ್ ಅಪೇಕ್ಷಿಸಿದನು. ಈಗ ವಾಯುರೇವ ಬ್ರಹ್ಮ ಭವತಿ ಇತಿ ದರ್ಶಯಿತು ವಾಯೋ ಸೃಷ್ಟಿ ಪ್ರಥಮ ಮುಕ್ತ. ಆಗಲೇ ಹೇಳಿದ್ದಲ್ಲ ರಾಯರ ವಾಕ್ಯ ಇಟ್ಟುಕೊಂಡು ಇಲ್ಲಿದೆ ಅದು. ವಾಯುರೇವ ವಾಯುದೇವರೇನೇ ಬ್ರಹ್ಮ ಭವತಿ ಚತುರ್ಮುಖನಾಗ್ತಾರ ಇತಿ ದರ್ಶಯಿತು ಎಂದು ತಿಳಿಸುವುದಕ್ಕೆ ವಾಯೋ ಸೃಷ್ಟಿಂ ಪ್ರಥಮಂ ಉಕ್ತ, ವಾಯುದೇವರ ಸೃಷ್ಟಿಯನ್ನು ಪ್ರಥಮ ಹೇಳಿದ್ದಾರೆ. ಅವರ ಜಾಗದಲ್ಲಿ ಇವರು ಕೂತಿದ್ದಾರೆ ಅಂದರೆ ನಾನು ಅವರು ಕೂತವ್ರನ್ನ ಯಾರು ತಿಳ್ಕೋತೀನಿ ಅಂದರೆ ಅವರೇನು ತಿಳ್ಕೋತೀನಿ ಅಷ್ಟೇ. ಈಗ ಪಂಡಿತರ ಸಾಲು ಅಂತ ಇರ್ತದೆ. ಮೊದಲನೇ ಕುರ್ಚಿ, ಎರಡನೇ ಕುರ್ಚಿ, ದಿವಸ ಸ್ವಾಮಿಗಳು ಉಪನ್ಯಾಸಕ್ಕೆ 4 ಮಂದಿ ಬಂದು ಕೂತ 4 ಆಚಾರ ಅಂತ ಅಭ್ಯಾಸ ಆಗಿಬಿಟ್ಟಿರ್ತದೆ. ಒಂದೊಮ್ಮೆ ಮೊದಲನೇ ಸೀಟಿ ಬರಬೇಕಾದ ಆಚಾರ ಬರಲಿಲ್ಲ ಅಂದರೆ ಆ ಸೀಟಿ ಎರಡನೇ ಸೀಟಿನ ಆಚಾರ ಕೂತಿದ್ರು ಅಂದ್ರೆ ನಮ್ಮ ತಲೆಗೆ ಏನು ಬರ್ತದೆ ಅಂದರೆ ಅದ ಆಚಾರಲ್ಲಿ ಕೂತವ್ರು ಅಂತ ತಲೆ ಬರ್ತದೆ. ಹೌದೋ ಇಲ್ಲ? ಹಾಗೆ ಊಟಕ್ಕೆ ಎಲೆ ಹಾಕಿರ್ತಾರೆ. ಮೊದಲನೇ ಎಲೆ ಈ ಆಚಾರು, ಎರಡನೇ ಎಲೆ ಈ ಆಚಾರು ಅಂತ ತಿಳ್ಕೊಂಡು ಅವತ್ತಿನ ದಿವಸ ಆ ಕಡೆ ಮುಖ ಮಾಡಿ ಮೊದಲೇ ಎಲೆಗೆ ಎರಡನೇ ಎಲೆ ಆಚಾರ ಕೂತಿದ್ರು ಅಂದ್ರೆ ಹಿಂದೆ ಕೂತವ ಏನ್ ತಿಳ್ಕೊಂಡಿರ್ತಾನಂದ್ರೆ ಇವರು ಆ ಆಚಾರು ಅಂತ ತಿಳ್ಕೊಂಡಿರ್ತಾನೆ. ಹಂಗ ವಾಯುದೇವರು ಮೊದಲು ಸೃಷ್ಟಿ ಆಯಿತು ಅಂದ್ರೆ ಚತುರ್ಮುಖನ ಸೃಷ್ಟಿ ಹೇಳೋ ಅಲ್ಲಿ ವಾಯುದೇವರ ಸೃಷ್ಟಿ ಹೇಳಿದ್ರಿಂದ ಯಾರದು? ಅವರೇ ವಾಯುದೇವರೇ ಚತುರ್ಮುಖನಾಗ್ತಾರ. ಇದು ನಿಮ್ದೇನೋ ಒಂದು ಊಹಾ ಇರಬಹುದಲ್ಲ, ನಿಮ್ದೊಂದು ಹಿಂಗೆ ಮಧ್ವಾಚಾರ ಊಹಾ ಮಾಡಿರಬಹುದು. ವಾಸ್ತವಿಕವಾಗಿ ಉಪನಿಷತ್ತಿಗೆ ಹಂಗೆ ಇರ್ಲಿಕ್ಕಿಲ್ಲ, ಉಪನಿಷತ್ತೇನೋ ಬೇರೆ ಅಭಿಪ್ರಾಯ ಇರಬಹುದಲ್ಲ ಅಂತಂದರೆ ಬ್ರಹ್ಮತರ್ಕದಲ್ಲಿ ಶ್ರೀಮಾನ್ ಭಗವದವತಾರಿಗಳಾಗಿರುವಂತಹ ವೇದವ್ಯಾಸ ದೇವರು ವಾಯುರೇವ ಯಥೋ ಬ್ರಹ್ಮ ಪದಂ ನಿಯಮತೋ ವ್ರಜೇತ. ವಾಯುರೇವ ಯಥೋ ಬ್ರಹ್ಮ ಯಥೋ ಯಸ್ಮಾತ್ ಕಾರಣಾತ್ ವಾಯು ಏವ ವಾಯುದೇವರೇನೇ ಬ್ರಹ್ಮಪದಂ ಚತುರ್ಮುಖನ ಪದವಿಯನ್ನು ನಿಯಮತೋ ವ್ರಜೇತ ಕಂಪಲ್ಸರಿಲಿ ಹೊಂದುತ್ತಾರೆ. ಸಹೈವ ಜನನೇಪಿ ಅಸ್ಮಾತ್ ಪೂರ್ವಂ ವಾಯೋರ್ಜನಿಂ ವದೇತ್. ಸಹೈವ ಜನನೇಪಿ ಆಕ್ಚುವಲ್ ಆಗಿ ಇಬ್ರು ಜೊತೆಗೆ ಹುಟ್ಟಾರ್ರಿ ಅವರು. ಯಾರು? ವಾಯುಬ್ರಹ್ಮರಿಬ್ರು ಟ್ವಿನ್ಸ್ ಜೊತೆಗೆ ಹುಟ್ಟಿದ್ದಾರೆ. ಜೊತೆಗೆ ಹುಟ್ಟಿದರೂ ಕೂಡ ಪೂರ್ವಂ ವಾಯೋರ್ಜನಿಂ ವದೇತ್, ಮೊದಲು ವಾಯುದೇವರ ಜನನವನ್ನು ಹೇಳ್ತಾರೆ. ಯಾಕ? ವಾಯುದೇವರು ಬ್ರಹ್ಮ ಪದವಿಯನ್ನು ಹೊಂದುತ್ತಾರೆ ಎಂಬುದನ್ನು ತಿಳಿಸುವುದಕ್ಕಾಗಿ. ಕ್ವಚಿತ್ತು ಹೌದಾ? ಹಂಗಾರೆ ಮತ್ತೆ ಭಾಗವತಾದಿಗಳಲ್ಲಿ ಬ್ರಹ್ಮದೇವ್ರನ್ನ ಯಾಕೆ ಹೇಳ್ಯಾರಪ್ಪ? ಹಂಗಾರೆ ನೀವು ಹಿಂಗೆ ಈಗ ಇಬ್ರು ಜೊತೆಗೆ ಹೇಳಬೇಕಾಗ್ಯದ, ಮುಂದೆ ವಾಯುದೇವರೇ ಬ್ರಹ್ಮದೇವರು ಆಗ್ತಾರೆ ಎಂಬುದಕ್ಕೆ ಹಿಂಗೆ ಉಲ್ಟಾ ಸುಲ್ಟಾ ಹೇಳ್ಯಾರ ಅಂತಂದ್ರೆ ಹಂಗಾರೆ ಕೆಲವು ಕಡೆಗೆ ಬ್ರಹ್ಮದೇವರನ್ನೇ ಹೇಳ್ಬಿಟ್ಟಾರಲ್ಲ ಮೊದಲು. ಅಲ್ಲೇನು ಮಾಡ್ತೀರಿ? ಅಲ್ಲಿ ನಿಮ್ಮ ಪಾಂಡಿತ್ಯ, ನಿಮ್ಮ ಯುಕ್ತಿ ಚಕ್ತಿ ಏನು ನಡೆಯಂಗಿಲ್ಲ. ಏನಂದ್ರೆ ಹುಚ್ಚಪ್ಪ ಕ್ವಚಿತ್ತು ಬ್ರಹ್ಮಣ ಪೂರ್ವಂ ಪ್ರಾಧಾನ್ಯ ತತ್ಪದಸ್ಯ ಚ. ಯಾಕೆ ಮೊದಲು ಬ್ರಹ್ಮದೇವರು ಹುಟ್ಟು ಹೇಳ್ಯಾರ ಅಂಥಲ್ಲಿ ಅಂದರೆ ಬ್ರಹ್ಮ ಪದವಿ ಎಷ್ಟು ಪ್ರಮುಖವಾದದ್ದು ಅಂತ ತಿಳಿಸ್ಲಿಕ್ಕೆ ಹೇಳಿದ್ದಾರೆ. ಫಸ್ಟ್ ಎಲ್ಲಾರು ಬಿಟ್ಟು ಬ್ರಹ್ಮದೇವರು ಹುಟ್ಟ್ಯಾರ ಅಂತ ಹೇಳ್ಬೇಕಾದ್ರೆ ಆ ಪದವಿ ಎಷ್ಟು ದೊಡ್ಡದು, ಉಳಿದವ್ರು ಯಾರಿಗಿಲ್ಲ. ಹಂಗಾದ್ರೆ ವೇದವ್ಯಾಸ ದೇವರು ಬ್ರಹ್ಮತರ್ಕದಲ್ಲಿ ಈ ಉಪನಿಷತ್ತುಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಹೊಸ ಕ್ರಮ ಕೊಟ್ಟರು ನಮಗೆ. ಏನು? ವಾಸ್ತವಿಕವಾಗಿ ಚತುರ್ಮುಖನು ಹಾಗೂ ವಾಯುದೇವರು ಜೊತೆಯಲ್ಲಿಯೇ ಅವತಾರ ಮಾಡ್ತಾರೆ. ಎಲ್ಲಾದರೂ ಒಂದು ಕಡೆಗೆ ನಿಮಗೆ ಉಪನಿಷತ್ತಿನಲ್ಲೋ ಪುರಾಣಗಳಲ್ಲೋ ವಾಯುದೇವರು ಮೊದಲು ಹುಟ್ಟಿ ಅನಂತರದಲ್ಲಿ ಬ್ರಹ್ಮ ಹುಟ್ಟಿದ್ದಾರೆ ಅಂತ ಬಂದರೆ ಆಗ ವಾಯುದೇವರು ಬ್ರಹ್ಮ ಪದವಿಗೆ ಬರುತ್ತಿದ್ದಾರೆ ಎಂಬುದನ್ನು ಸೂಚನೆ ಮಾಡಲಿಕ್ಕೆ ತಿಳ್ಕೊಳ್ಬೇಕು. ವಾಸ್ತವ ಏನು? ಜೊತೆಗೇನೆ ಹುಟ್ಟಿದ್ದು ಇದ್ದಲ್ಲಿ ವಾಯುದೇವರು ಬ್ರಹ್ಮದೇವರ ಜಾಗದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ಬ್ರಹ್ಮ ಪದವಿ ಬರ್ತಾರೆ. ಹಂಗಾರೆ ಕೆಲವು ಕಡೆಗೆ ಬ್ರಹ್ಮದೇವರನ್ನ ಹೇಳುವ ಸ್ಥಳದಲ್ಲೇ ಬ್ರಹ್ಮದೇವರನ್ನ ಹೇಳಿದ್ದಾರಲ್ಲ, ಅಲ್ಲೇನು ತಿಳ್ಕೊಬೇಕು ನಾವು? ಹಂಗಾರ ಅಂದ್ರೆ ಬ್ರಹ್ಮ ಪದವಿ ಎಲ್ಲ ಪದವಿಗಳಿಗಿಂತಲೂ ಉತ್ತಮ ಪದವಿ ಅಂತ ಅನ್ನೋದನ್ನು ತಿಳಿಸ್ಲಿಕ್ಕೆ ಹಾಗೆ ಹೇಳಿದ್ದಾರೆ.
ಇವೆಲ್ಲ ಪುರಾಣಗಳ ವೇದಗಳ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಸರಿಯಾಗಿ ವಾಯುದೇವರ ಮಹಿಮಾ ಬ್ರಹ್ಮದೇವರ ಮಹಿಮಾ ಅರ್ಥ ಆಗೋದಿಲ್ಲ. ಎಷ್ಟು ಗಂಭೀರದ ನೋಡ್ರಿ. ಹೌದು, ಆತ್ಮ ಅನ್ನೋ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ ಬರೆದು ಬಿಟ್ರು ಶ್ರೀಮದಾಚಾರ್ಯರು. ಕೋಶ ಏನಾದರೂ ಇದೆಯಾ ಅಂದರೆ ಶಬ್ದ ನಿರ್ಣಯ ಕೋಶ. ಆತ್ಮ ವಿರಿಂಚ ಸುಮನಾಹ ಸುಧೌತಶ್ಚೇತಿ ಕಥ್ಯತೆ ಬ್ರಹ್ಮ ಚತುರ್ಮುಖಶ್ಚೇತಿ ಪೂರ್ವಜೋ ಯಃ ಪ್ರಜಾಪತಿ. ಶಬ್ದ ನಿರ್ಣಯ ಗ್ರಂಥದಲ್ಲಿ ಆತ್ಮ ವಿರಿಂಚ ಸುಮನಾಹ ಸುಧೌತಃ ಬ್ರಹ್ಮ ಚತುರ್ಮುಖ ಪೂರ್ವಜ ಪ್ರಜಾಪತಿ ಸಮಾನಾರ್ಥಕ ಪದಗಳು, ಎಲ್ಲ ಪರ್ಯಾಯ ಪದಗಳು ಮುಗಿದೋತು. ಅಂದಮೇಲೆ ಶ್ರೀಮದಾಚಾರ್ಯರು ಕೈಗಂಟು ಹಾಕ್ಯಾರ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಕೋಶ ಅದ ಸರಿ. ಸ ಮನಸ ಅಂದ್ರೆ ಉಪನಿಷತ್ನಲ್ಲಿ ಬಂತಲ್ಲ ಮನಸ ಅಂಬೋದಕ್ಕೆ, ಅದರ ಮುಂದೆ ಮನಸ ಅಂತ ಶಬ್ದದ ನೋಡ್ರಿ, ಅದರ ಮುಂದೆ ಈಸಿಕೊಲ್ಟು ಹಾಕ್ಕೊಳ್ರಿ. ಸ ಮನಸ ಸ್ವೇಚ್ಛಯ ವಾಚಂ ಈಸಿಕೊಲ್ಟು ಹಾಕ್ಕೊಂಡು ಶ್ರಿಯಂ ದೇವೀಂ ಮಿಥುನಂ ಸಮಭವತ. ವಾಚಂ ಅದ, ಅದಕ್ಕೆ ಈಸಿಕೊಲ್ಟು ಹಾಕ್ಕೊಂಡ್ರೆ ಶ್ರಿಯಂ ದೇವಿ ಲಕ್ಷ್ಮೀದೇವಿ ಆಗ್ತಾಳ. ಹಂಗಾರೆ ಏನಾಯ್ತು, ನಮಗೇನು ಶಬ್ದಗಳನ್ನು ಗೊತ್ತಾಗಬೇಕು. ಸಹ ಮೃತ್ಯುನಾಮಕನಾದ ಪರಮಾತ್ಮನು ಮನಸ್ಸಿನಿಂದ ಬಯಸಿದ ಅಂತಂದ್ರೆ ಏನರ್ಥ? ಬಯಸೋದು ಮನಸ್ಸಿನಿಂದ ಅಲ್ವೇನು? ಮನಸ್ಸಿನಿಂದ ಬಯಸೋದು ಅಂತ ಯಾರು ಮಾತಾಡ್ತಾರನ? ಮನಸ್ಸ ಬಯಸಿದ ಅಂತಾರನ? ಹಂಗನಂಗಿಲ್ಲ. ಬಯಸಿದ ಅಂದ್ರೆ ಮನಸ್ಸಿನಲ್ಲಿ ಅಂತ ಅರ್ಥ. ಮತ್ತು ಮನಸ್ಸ ಅನ್ನೋ ಶಬ್ದಕ್ಕೆ ಸ್ವ ಇಚ್ಛೆಯಿಂದ, ಪರೇಚ್ಛೆಯಿಂದ ಬಯಕೆ ಬರಲಿಲ್ಲ, ಸ್ವೇಚ್ಛೆಯಿಂದಲೇ ಬಯಸಿದ ಅಂತ ಅರ್ಥ. ವಾಚಂ ಸಮಭವತ ಅಂತದ ಮೇಲೆ ಮಂತ್ರದಲ್ಲಿ, ವಾಚಂ ಮಿಥುನಂ ಸಮಭವತ ಅಂತ. ಆ ವಾಚ ಯಾರು ಅಂತ ಕೇಳಿದ್ರೆ ಶ್ರಿಯಂ ದೇವಿ ಲಕ್ಷ್ಮೀ ದೇವಿಯನ್ನ ಮಿಥುನಂ ಸಮಭವತ. ಮಿಥುನಂ ಸಮಭವತ ಅಂದ್ರೆ ಗೃಹಸ್ಥ ಜೀವನವನ್ನ ದಾಂಪತ್ಯವನ್ನ ಅನುಭವಿಸಿದ. ಇನ್ನು ಕಾರಣ ವಿವೇಕ ಎಂಬುವಂಥ ಒಂದು ಗ್ರಂಥದ, ಅದರಲ್ಲಿ ಏನು ಹೇಳ್ತಾರೆ ನೋಡ್ರಿ. ಮಮ ದ್ವಿತೀಯೋ ಜಾಯೇತ ಬ್ರಹ್ಮೇತಿ ಭಗವಾನ್ ಪರಹ ಪರಹ ಭಗವಾನ್ ದ್ವಿತೀಯೋ ಮೇ ಮಮ ಬ್ರಹ್ಮ ಜಾಯೇತ ಬ್ರಹ್ಮ ಜಾಯೇತ ಇತಿ. ಪರಮಾತ್ಮ ಅಂದ ನನಗೆ ಎರಡನೇದವನಾಗಿ ಚತುರ್ಮುಖ ಹುಟ್ಲಿ ಅಂತಂದ್ರೆ ಹುಟ್ಟಿಬಿಡ್ತಿದ್ದ. ಆದರೆ ವೇದಾಭಿಮಾನಿನೀಂ ದೇವೀಂ ಶ್ರಿಯಂ ಸಮಭವತ್ ಪ್ರಭು ಪರಮಾತ್ಮನು ವೇದಾಭಿಮಾನಿನಿಯಾದ ಲಕ್ಷ್ಮೀದೇವಿಯನ್ನ ಸಮಭವತ ಸೇರಿದ. ಅಲ್ಲ, ಈಗೊಂದು ಪ್ರಶ್ನೆ. ಈಗ ಏನು ಅಂದ್ರೆ ಒಂದು ಸೂಕ್ಷ್ಮ ಪ್ರಶ್ನೆ ಇದು. ಪ್ರತಿ ಬಾರಿ ಬರ್ತದ, ಪ್ರತಿ ಬಾರಿಯೂ ಶ್ರೀಮದಾಚಾರ್ಯ ಸ್ಪಷ್ಟೀಕರಣ ಕೊಡ್ತಾರೆ. ಭಗವಂತನು ಚತುರ್ಮುಖನನ್ನ ಹಿಡಿಯುವುದಕ್ಕಾಗಿ ಲಕ್ಷ್ಮಿಯನ್ನ ಕೂಡುವ ಅವಶ್ಯಕತೆ ಏನಿತ್ತು? ಸೇರದೆಯೂ ಲಕ್ಷ್ಮೀ ಇಲ್ಲದೇನೂ ಅವನು ಬ್ರಹ್ಮದೇವನ ಸೃಷ್ಟಿ ಮಾಡಬಲ್ಲ. ಲಕ್ಷ್ಮೀ ದೇವಿ ಸಹಾಯ ಮಾಡಿದ್ರೆ ಮಾತ್ರ ಮಾಡ್ತಾನ ಅಂತೇನದೇನು ಇಲ್ಲ. ಆಮೇಲೆ ಯಾಕೆ ಹಂಗೆ ಮಾಡಿದ? ಅದಕ್ಕೆ ಉತ್ತರ ಕೊಡ್ತಾರೆ. ಸ್ವೇಚ್ಛಯೈವ ಯತಃ ಶಕ್ತಿ ತಾಂಬಿನಾಪಿ ಹರೇ ಸದಾ. ತಾಂಬಿನಾಪಿ ಲಕ್ಷ್ಮೀದೇವಿ ಇಲ್ಲದೆ ಇದ್ರೂ ಕೂಡ ತಾನು ಬ್ರಹ್ಮದೇವರನ್ನ ಹಿಡಿಯಬಲ್ಲ. ಆದರೂ ಇಚ್ಛೆಯಿಂದ ಆ ಕೆಲಸವನ್ನ ಮಾಡಿದ್ದಾನೆ. ಸರಿ ಆಯ್ತಾ? ಹಂಗಾರೆ ಪ್ರಶ್ನೆ ಏನು ಬಂದಿತ್ತು, ಉತ್ತರ ಏನು ಕೊಟ್ವಿ? ಪರಮಾತ್ಮನಿಗೆ ಲಕ್ಷ್ಮೀದೇವಿ ಇಲ್ಲದೆ ಹೋದರೆ ಬ್ರಹ್ಮನನ್ನ ಸೃಷ್ಟಿ ಮಾಡಲು ಆಗುವುದಿಲ್ಲವೋ? ಇಲ್ಲ, ಹಾಗೆಯೇ ಆಗುತ್ತದೆ. ಲಕ್ಷ್ಮೀದೇವಿ ಇಲ್ಲದೆ ಹೋದರೂ ಬ್ರಹ್ಮನನ್ನು ಸೃಷ್ಟಿ ಮಾಡಬಲ್ಲ ಸಾಮರ್ಥ್ಯ ಉಂಟೇ ಉಂಟು. ಆದರೆ ಮಹಾಲಕ್ಷ್ಮೀ ದೇವಿ ನಿತ್ಯ ಮುಕ್ತಳಾದದ್ದರಿಂದ, ಅಪ್ರಾಕೃತ ಶರೀರಿಯಾದದ್ದರಿಂದ, ಅವಳಿಗೆ ಮಾತೃಭಾವ ಅಂತನ್ನುವುದು ಒಂದು ಬರಬೇಕಾದದ್ದರಿಂದ ಅವಳು ಕೂಡ ಯಾರ ಕಡೆಯಿಂದಾದರೂ ಅಮ್ಮ ಅಂತ ಕರೆಸ್ಕೋಬೇಕಲ್ಲ. ಆ ಮಾತೃಭಾವನೆಯನ್ನು ಕೊಡಬೇಕು. ಮಾತೃತ್ವೋಪಾಸನೆ ಚತುರ್ಮುಖನಿಂದ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದು. ತತಃ ಸಂವತ್ಸರೋ ನಾಮ ಬ್ರಹ್ಮ ಸಮಭವತ್ ಪ್ರಭೋ ಭಗವಂತನಿಂದ ಸಂವತ್ಸರ ನಾಮಕನಾದ ಬ್ರಹ್ಮ ಹುಟ್ಟಿ ಬಂದ. ತಂ ಗರ್ಭಂ ಉದರೇ ಬಿಭ್ರತ್. ಆ ಬ್ರಹ್ಮದೇವರನ್ನ ಗರ್ಭವನ್ನ ಹೊಟ್ಟೆಯಲ್ಲಿ ಬಿಭ್ರತ್. ಯಾವತ್ ಸಂವತ್ಸರಂ ರಮಾ ಲಕ್ಷ್ಮೀದೇವಿ ಸಂವತ್ಸರಗಳ ಕಾಲ ಹೊಟ್ಟೆಯಲ್ಲಿ ಇಟ್ಟುಕೊಂಡ್ಲು. ತಂ ಜಾತಂ ಅತ್ತುಂ ಸ್ವಮುಖಂ ವಿಧಾರ್ಯ ಪುರುಷೋತ್ತಮ. ಜಾತಂ ತಂ ಹುಟ್ಟಿದ ಅವನನ್ನು, ಅತ್ತುಂ ತಿನ್ನಲು, ಸ್ವಮುಖಂ ತನ್ನ ಮುಖವನ್ನು, ವಿದಾರ್ಯ ತೆರೆದು ಬಾಯಿ ತೆರೆದ ಪುರುಷೋತ್ತಮ. ಶುತ್ವಾರಾವಂ ಪುನಸ್ತಸ್ಯ. ಅದು ಅವರು ಒದರಿಬಿಟ್ರು, ಭಾಂಡ್ ಅಂತ ಒದರಿದ್ರು. ಅದಕ್ಕೆ ವ್ಯದಧಾತ್ ಸೃಷ್ಟೇ ಪ್ರಭು. ಅವ ಒದರಿದ್ ನೋಡಿ, ಛೇ ಈ ಇಂಥ ಹೆದರ ಬುರುಕನ್ನ ಅಳಬುರುಕನ್ನ ಏನು ತಿಂದು ಏನು ಮಾಡಲಿ ಬ್ಯಾಡ್ಲಿ, ಸೃಷ್ಟಿ ಮಾಡ್ಕೊಂಡು ಹೋಗ್ ಅಂಥೇಳಿ ಬಿಟ್ಟರು ಅಂತ ಇಲ್ಲದೆ. ನಾಳೆ ಯಾಕೆ ಬಿಟ್ರು ಅಂತ ಮತ್ತೆ ಕಥೆ ಹೇಳ್ತಾರೆ ನೋಡಂತ. ಶ್ರೀಕೃಷ್ಣ ಅರ್ಪಣ ಮಸ್ತು.